ಎಣ್ಣೆ ರೇಟ್ ಜಾಸ್ತಿ ಆಗುತ್ತಾ? ಎಣ್ಣೆ ಕಿಕ್ ರೇಟ್ನಲ್ಲೇ ಇಳಿದು ಹೋಗುತ್ತಾ? ಈ ರೀತಿ ಕುತೂಹಲ ಮದ್ಯಪ್ರಿಯರಿಗೆ ಪ್ರತಿ ಬಜೆಟ್ನಲ್ಲೂ ಇದ್ದೇ ಇರುತ್ತೆ. ಬಿಯರ್ ಮೇಲಿನ ಸ್ಲ್ಯಾಬ್ ಪರಿಷ್ಕರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಏನ್ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ? ಅದನ್ನೇ ತೋರಿಸ್ತೀವಿ ನೋಡಿ. ಬಜೆಟ್ನಲ್ಲಿ ಎಣ್ಣೆ ಕಿಕ್ ಇಳಿಸಿದ ಸಿದ್ದರಾಮಯ್ಯ. ಬಿಯರ್ ಸ್ಲ್ಯಾಬ್ಗಳ ಪರಿಷ್ಕರಣೆ, ಅನ್ಯ ರಾಜ್ಯಗಳ ಬೆಲೆಗೆ ಅನುಗುಣವಾಗಿ ಪರಿಷ್ಕರಣೆ, ಕಳೆದ ಬಾರಿಗಿಂತ ಹೆಚ್ಚು ಟಾರ್ಗೆಟ್ ಕೊಟ್ಟ ಸರ್ಕಾರ. ಎಸ್, ಬಜೆಟ್ನಲ್ಲಿ ಏನೇ ಇರ್ಲಿ ಬಿಡ್ಲಿ, ಆದ್ರೆ ಮದ್ಯಪ್ರಿಯರಿಗೆ ಮಾತ್ರ ರೇಟ್ ಕಿಕ್ಕಿದ್ದೇ ಇರುತ್ತೆ. ಬಿಯರ್ ರೇಟ್ ಜಾಸ್ತಿ ಆಗುವ ಸುಳಿವು ಸಿಕ್ಕಿದೆ. ಆದ್ರೆ ಇಂಥದ್ದೇ ಎಣ್ಣೆಗೆ ಇಷ್ಟು ರೇಟ್ ಹೆಚ್ಚಾಗುತ್ತೆ ಎಂಬ ಬಗ್ಗೆ ಕ್ಲಾರಿಟಿ ಇಲ್ಲ. ಮದ್ಯಪ್ರಿಯರ ಮೇಲೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಗ್ಯಾರಂಟಿ ಹೊರೆ ಹೇರಿದೆ. ಪ್ರತಿ ಬಾರಿಯಂತೆ ಈ ಬಾರಿಯ ಬಜೆಟ್ನಲ್ಲಿ ಮದ್ಯದ ಬೆಲೆ ಹೆಚ್ಚಾಗಿದೆ. ಬಿಯರ್ ಬೆಲೆಯನ್ನ ಹೆಚ್ಚಿಸುವ ಘೋಷಣೆ ಆಗಿದೆ. ಬಿಯರ್ ದರವನ್ನ 10 ರೂಪಾಯಿ ಹೆಚ್ಚಿಸುವಂತೆ ಅಬಕಾರಿ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆದ್ರೆ ಎಷ್ಟು ರೂಪಾಯಿ ದರ ಹೆಚ್ಚಳ ಆಗಿದೆ ಅನ್ನೋದನ್ನ ಬಜೆಟ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ. ಇನ್ನು ನೆರೆ ರಾಜ್ಯಗಳಿಗೆ ಹೋಲಿಸಿ ಬಿಯರ್ ಮೇಲಿನ ಸ್ಲ್ಯಾಬ್ ಪರಿಷ್ಕರಿಸುವುದಾಗಿ ಬಜೆಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಬಕಾರಿ ಸುಂಕ ಪರಿಷ್ಕರಣೆ ಬಗ್ಗೆ ಸ್ಪಷ್ಟಪಡಿಸಿದಂತಹ ಸಿಎಂ, ಕೆಲವು ಎಣ್ಣೆ ರೇಟ್ ಕಡಿಮೆ ಆಗತ್ತೆ, ಕೆಲವು ಎಣ್ಣೆ ರೇಟ್ ಜಾಸ್ತಿ ಆಗತ್ತೆ ಎಂಬ ಸೂಚನೆ ಕೊಟ್ಟಿದ್ದಾರೆ. ಪ್ರೀಮಿಯಂ ಬ್ರ್ಯಾಂಡ್ಸ್ ಇದೆಯಲ್ಲ ಕಮ್ಮಿ ಆಗ್ತವೆ. ಪ್ರೀಮಿಯಂ ಬ್ರ್ಯಾಂಡ್ಸ್ ಗೊತ್ತಲ್ಲ ನಿಮಗೆ? ಗೊತ್ತಾ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂದ್ರೆ? ಎಲ್ಲ ಗೊತ್ತಿದೆ, ಹೇಳಲ್ಲ ನೀವು ಅಷ್ಟೇ. ರ್ಯಾಷನಲೈಸ್ ಮಾಡ್ತಾ ಇದೀವಿ, ಪಕ್ಕದ ರಾಜ್ಯಗಳನ್ನೆಲ್ಲ ನೋಡ್ಕೊಂಡು ರ್ಯಾಷನಲೈಸ್ ಮಾಡ್ತೀವಿ. ಇನ್ನು ಮದ್ಯದಿಂದಾನೇ 20% ತೆರಿಗೆ ಪಾಲು ನಿರೀಕ್ಷೆ ಇರುವುದು ಗಮನಾರ್ಹ. ಈ ಬಾರಿಯೂ ಕೂಡ ಎಣ್ಣೆ ಪ್ರಿಯರಿಂದ ಹೆಚ್ಚು ಟ್ಯಾಕ್ಸ್ ಸಂಗ್ರಹ ನಿರೀಕ್ಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಳೆದ ಬಾರಿಗೆ ಹೋಲಿಸಿದ್ರೆ ಹೆಚ್ಚುವರಿ 2,525 ಕೋಟಿ ತೆರಿಗೆ ಸಂಗ್ರಹ ಗುರಿ ಇಟ್ಕೊಂಡಿದೆ ಸರ್ಕಾರ. ಕಳೆದ ಬಾರಿ ಅಬಕಾರಿಯಿಂದ 36,000 ಕೋಟಿ ತೆರಿಗೆ ಸಂಗ್ರಹ ಟಾರ್ಗೆಟ್. ಈ ಬಾರಿ 38,525 ಕೋಟಿ ಟಾರ್ಗೆಟ್ ತೆರಿಗೆ ಸಂಗ್ರಹ ಗುರಿ ಹೊಂದಿದ್ದಾರೆ. ಇನ್ನು ಕಳೆದ ಬಾರಿ 36,000 ಕೋಟಿ ತೆರಿಗೆ ಸಂಗ್ರಹ ಗುರಿಯಲ್ಲಿ ಜನವರಿ ಅಂತ್ಯಕ್ಕೆ 28,181 ಕೋಟಿ ತೆರಿಗೆ ಸಂಗ್ರಹ ಗುರಿ ತಲುಪಿದೆ. ಆದ್ರೆ ಕಳೆದ ವರ್ಷದ ಗುರಿಯನ್ನೇ ತಲುಪಿಲ್ಲ ಅನ್ನೋದು ವಿಶೇಷ. ಇನ್ನು ಈ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ರೇಟ್ ಕಿಕ್ ಬಿಸಿ ತಟ್ಟಲಿದ್ದು, ಯಾವ ರಾಜ್ಯದ ರೇಟ್ ನೋಡಿಕೊಂಡು ಸಿದ್ದರಾಮಯ್ಯ ಯಾವ ಬ್ರ್ಯಾಂಡ್ಗೆ ಎಷ್ಟು ಇಳಿಸ್ತಾರೆ, ಎಷ್ಟು ಏರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.